ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕಾಗಿತ್ತು, ಅದೇ ರೀತಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಗುರು, ವಿಡಿಯೋ ಸ್ವಲ್ಪ ಲೇಟ್ ಆಗ್ತಾ ಇದೆ, ಕ್ಲಿಯರ್ ಆಗಿ ತಿಳ್ಕೊಂಡು ಅಪ್ಡೇಟು ವಿಡಿಯೋ ಮಾಡೋಣ ಅಂತ ಲೇಟ್ ಮಾಡಿದೆ ಅಷ್ಟೇ. ಗುರು, ಇನ್ನಿರೋದು 2 ವಾರ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಯಾರಿಗಾದ್ರೂ ಸಪೋರ್ಟ್ ಮಾಡ್ಕೊಳ್ಳಿ, ಬಟ್ ನಿಮ್ಮ ಕಂಟೆಸ್ಟೆಂಟ್ನ ನೀವು ಪಾಸಿಟಿವ್ ಆಗಿ ಪ್ರಮೋಟ್ ಮಾಡ್ಕೊಳ್ಳಿ. ಅದು ಬಿಟ್ಟು ಬೇರೆ ಕಂಟೆಸ್ಟೆಂಟ್ನ ನೆಗೆಟಿವ್ ಮಾಡೋದಕ್ಕೆ ನೀವು ನೆಗೆಟಿವ್ ಆಗಿ ಮಾತಾಡಿದ್ರೆ ಅವ್ರಿಗೆ ಪಾಸಿಟಿವ್ ಆಗುತ್ತೆ. ನೀವು ಯಾರಿಗೆ ನೆಗೆಟಿವ್ ಆಗಿ ಮಾತಾಡ್ಕೊತೀರೋ ಅವ್ರಿಗೆ ಪಾಸಿಟಿವ್ ಆಗುತ್ತೆ. ಯಾಕಂತಂದ್ರೆ ಇರೋದು 2 ವಾರ, ಬರ್ತಾ ಬರ್ತಾ ಸಿಂಪತಿ ಸ್ಟಾರ್ಟ್ ಆಗಿ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ. ನೀವು ಯಾರಿಗಾದ್ರೂ ಸಪೋರ್ಟ್ ಮಾಡ್ಕೊಳ್ಳಿ, ಬಟ್ ಜೆನ್ಯೂನ್ ಆಗಿ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ಕೊಳ್ಳಿ. ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ ಅನ್ನೋದು ನನ್ನ ಒಪಿನಿಯನ್. ಗುರು, ಇವತ್ತು ಭಾನುವಾರ ಎಪಿಸೋಡಲ್ಲಿ ತ್ರಿವಿಕ್ರಮ್ ಬಂದು ಫಸ್ಟ್ ಸೇಫ್ ಆಗ್ತಾರೆ, ಎರಡನೇದಾಗಿ ಬಂದು ಮೋಕ್ಷಿತಾ ಸೇವ್ ಆಗ್ತಾರೆ, ಲಾಸ್ಟ್ ಬಾಟಮ್ 2 ಬಂದು ಧನರಾಜು ಮತ್ತೆ ಚೈತ್ರ ಇಬ್ರು ಬಾಟಮ್ 2 ಅಲ್ಲಿ ಇರ್ತಾರೆ. ಕೊನೆಗೆ ನಮ್ಮ ಚೈತ್ರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇದ್ದಾರೆ. ಇದು ಕ್ಲಿಯರ್ ಕಟ್ ಅಪ್ಡೇಟು. ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ತು ಅಂತ ನೆನ್ನೆ ಎಲ್ಲ ನೋಡಿದ್ರೆ ಮೋಕ್ಷಿತಾ ಅವ್ರಿಗೆ ಸಿಕ್ತು ಅಂತ ಕಿಚ್ಚನ ಚಪ್ಪಾಳೆ ಅಪ್ಡೇಟ್ ಬಂದಿತ್ತು. ಬಟ್ ಈಗ ಕ್ಲಿಯರ್ ಆಗಿ ನನಗೆ ಗೊತ್ತಾಗಿದ್ದೇನು ಅಂತಂದ್ರೆ, ಈ ವಾರ ಯಾರಿಗೂ ಕಿಚ್ಚನ ಚಪ್ಪಾಳೆ ಕೊಟ್ಟಿಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿದೆ. ನಿಮಗೆ ಕ್ಲಿಯರ್ ಕಟ್ ಆಗಿ ಮಾಹಿತಿ ಸಿಕ್ಕಿದೆ ಅಂತ ನಾನೀಗ ಅಂದ್ಕೊಂಡಿದ್ದೀನಿ. ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೂ ಕೊಟ್ಟಿಲ್ಲ. ನನಗೂ ಅನಿಸ್ತು ಮೋಕ್ಷಿತಾ ಇಲ್ಲ ಹನುಮಂತ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗೂ ಅನಿಸ್ತು ಗುರು. ಅದು ನನ್ನ ಒಪಿನಿಯನ್. ಇನ್ನು ನೆನ್ನೆ ಎಪಿಸೋಡ್ ಬರೋದಾದ್ರೆ ಗುರು, ನಿಜವಾಗ್ಲೂ ನೆನ್ನೆ ಎಪಿಸೋಡ್ ಮಾತ್ರ ಸಖತ್ತಾಗಿತ್ತು ಗುರು. ನಾನು ರಜತ್ ಅವ್ರ ಬಗ್ಗೆ ಮಾತಾಡಿದ್ರೆ ಮೊನ್ನೆ ಎಲ್ಲ ಕೆಲವೊಬ್ರೆಲ್ಲ ಕಾಮೆಂಟ್ ಮಾಡಿದ್ರು, ರಜತ್ ಫ್ಯಾನ್ಸ್ ಏನು ಅಂತ, ನಿನಗೆ ರಜತ್ ಕಂಡ್ರೆ ಆಗೋದಿಲ್ಲ, ರಜತ್ ಏನೇ ಮಾಡಿದ್ರು ನೆಗೆಟಿವ್ ನೀನು ಹುಡುಕ್ತೀಯಾ ಅಂತ ಅಂದ್ಬಿಟ್ಟು ನನಗೆ ಮಾತಾಡಿದ್ರು. ಗುರು, ಅಲ್ಲಿ ಎಪಿಸೋಡಲ್ಲಿ ಏನಿರುತ್ತೋ ಅದನ್ನು ನೋಡಿ ನಾನು ಮಾತಾಡ್ತೀನಿ ಅಷ್ಟೇ ಗುರು. ಅದು ಬಿಟ್ಟರೆ ನಾನು ಯಾರು ಫೇವ್ರೇಟ್ ಅಂತ ನನಗಿಲ್ಲ. ನನಗೇನು ಅನಿಸಿದ್ರೆ ಅದನ್ನು ಜೆನ್ಯೂನ್ ಆಗಿ ನಾನು ಮಾತಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಷ್ಟೇ. ನನ್ನೇ ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಉಸ್ತುವಾರಿ ಬಗ್ಗೆ ಅಂತ ಅಂದ್ಕೊಂಡಿರ್ತೀನಿ. ಭವ್ಯ ಅವರ ವಿಚಾರಕ್ಕೆ ಬಂದರೆ ನನಗೆ ಒಂದೇ ಒಂದು ಡೌಟ್ ಇದೆ ಗುರು. ವೀಕ್ ಡೇಸಲ್ಲಿರೋ ಭವ್ಯ ನಿಜನ ಇಲ್ಲ ವೀಕೆಂಡಲ್ಲಿರೋ ಭವ್ಯ ನಿಜನ ನನಗಂತೂ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನಲ್ಲಿದ್ದೀನಿ. ದಯವಿಟ್ಟು ನೀವೇ ಈ ವಿಡಿಯೋ ಕೆಳಗಡೆ ಯಾವುದು ನಿಜ ಭವ್ಯ ಅಂತ ಕಾಮೆಂಟ್ ಮಾಡಿ. ಬಿಗ್ ಬಾಸ್ ನೋಡಿದ್ರೆ ಒಂಥರ ಪಕ್ಷಪಾತ ಅಂತ ಅನಿಸ್ತಾ ಇದೆ ನನಗಂತೂ. ಕ್ಲಿಯರ್ ಕಟ್ ಆಗಿ ಕ್ಲಾರಿಟಿ ಆಗಿ ಈಗ ಒಂದು ಫೌಲ್ ವಿಚಾರ ಮಾತಾಡಿದ್ರು ಅಂತಂದ್ರೆ ಎಲ್ಲರ ಫೌಲ್ಸ್ ಬಗ್ಗೆನೂ ಮಾತಾಡ್ಬೇಕು ಗುರು. ಒಬ್ರು ಫೌಲ್ಸ್ ಬಗ್ಗೆ ಮಾತಾಡೋದು, ಒಬ್ರು ಫೌಲ್ಸ್ ಬಗ್ಗೆ ಮಾತಾಡದೇ ಇರೋದು ಅದು ತಪ್ಪು. ಕ್ಲಿಯರ್ ಕಟ್ ಯಾರಾಗಿದ್ರು ಕೂಡ ತಪ್ಪೇ ಗುರು. ಈಗ ಭವ್ಯ ಅವರು ಫೌಲ್ ಮಾಡಿದ್ದಾರೆ, ಮಾತಾಡಿದ್ರು, ಅಗ್ರಿ ಮಾಡೋಣ. ಒಂದು ವಿಡಿಯೋ ಹಾಕಿದ್ರು, ಬಲೂನ್ ವಿಡಿಯೋ ಹಾಕಿದ್ರು, ಅವರು ಟಬ್ಬನ್ನ ಎಳ್ಕೊಂಡು ಇಟ್ಕೊಂಡ್ರು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಅಂತ ಅಂದ್ಬಿಟ್ಟು ಮಾತಾಡಿದ್ರು. ಬಟ್ ಅದೇ ವಿಡಿಯೋದಲ್ಲಿ ಚೈತ್ರ ಅವರು ಕೈಯಲ್ಲಿ ಬಾಲನ್ನ ತಳ್ತಾ ಇರ್ತಾರೆ. ಆ ಫೌಲ್ ಬಗ್ಗೆ ಯಾರು ಮಾತಾಡಿಲ್ಲ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಅವ್ರು ಬಿಗ್ ಬಾಸ್ ಏನು ಹೇಳಕ್ ಪ್ರಯತ್ನ ಪಟ್ರು ಅಂತಂದ್ರೆ, ರಜತ್ ಅವರು ಕ್ಲಿಯರ್ ಆಗಿ ಭವ್ಯ ಟೀಮ್ಗೆ ಫೇವರ್ ಆಗಿದ್ರು, ಆ ಕಡೆ ಬಂದ್ರೆ ನಮ್ಮ ಯಾರು ಮಂಜಣ್ಣ ಟೀಮ್ಗೆ ವಿರೋಧವಾಗಿದ್ರು ಅಂತ ಕ್ಲಿಯರ್ ಕಟ್ ಆಗಿ ಎಕ್ಸ್ಪೋಸ್ ಮಾಡಿದ್ರು ಅಷ್ಟೇ. ನೀಟಾಗಿ ಎಕ್ಸ್ಪೋಸ್ ಮಾಡಿದ್ರು ಅಷ್ಟೇ. ಕ್ಲಿಯರ್ ಆಗಿ ಮಿಸ್ಟೇಕ್ ಇತ್ತು ಗುರು. ಮೊನ್ನೆ ಆ ಗೂಟದ ಮೇಲೆ ವೆಯ್ಟ್ ಇದ್ದಾಗ ಕೂಡ ನಾನು ಹೇಳಿದೆ, ಕಣ್ಮುಂದೆ ಕಾಣಿಸ್ತಾ ಇದೆ ಗುರುಗ, ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ. ಬಿಗ್ ಬಾಸ್ ಜೂಮ್ ಹಾಕಿ ತೋರಿಸ್ತಾ ಇದ್ದಾರೆ. ಬಟ್ ಆದರೂ ಕೂಡ ಅದನ್ನ ಒಪ್ಕೊಂಡಿಲ್ಲ ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ ಗುರು. ಭವ್ಯ ಫ್ಯಾನ್ಸ್ಗೆ ನಾನು ಒಂದೇ ಹೇಳೋದು ಗುರು, ಸುದೀಪ್ ಅಣ್ಣ ಕಿಚ್ಚನ ಚಪ್ಪಾಳೆ ಕೊಟ್ಟಾಗ ಅಕ್ಸೆಪ್ಟ್ ಮಾಡಿದ್ದೀರಾ, ಉತ್ತಮ ಕೊಟ್ಟಾಗ ಅಕ್ಸೆಪ್ಟ್ ಮಾಡಿದ್ದೀರಾ. ಬಟ್ ಅವ್ರು ಇವಾಗ ಫೀಡ್ಬ್ಯಾಕ್ ಕೊಟ್ಟಾಗ ಅಕ್ಸೆಪ್ಟ್ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್ ಗುರು. ಯಾರೇ ಆಗಿದ್ರು ಕೂಡ ನನ್ನ ಒಪಿನಿಯನ್ ಅದು. ಇನ್ನೊಂದು ಫೌಲ್ ಅಂತ ಬಂದಾಗ ಆ ಇದರಲ್ಲಿ ನೀರಲ್ಲಿ ಕಾಲನ್ನ ಮಡಚಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ರು. ನಾನು ಹೇಳಿದೆ ಗುರು, ಆ ಕಡೆ ಮಂಜಣ್ಣನೂ ಫೌಲ್ ಮಾಡಿದ್ದಾರೆ, ಈ ಕಡೆ ಮೋಕ್ಷಿತಾನು ಫೌಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು, ಅದು ಮಾತಾಡಿಲ್ಲ. ಕ್ಲಿಯರ್ ಆಗಿ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಾಮಿನೇಷನ್ಸ್ ರಜತ್ ವಿಚಾರ, ನಾಮಿನೇಷನ್ಸ್ ವಿಚಾರ ವಿಡಿಯೋ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ ಎಲ್ಲ ಬೈತಾರೆ. ಬಟ್ ಆದ್ರೆ ಈ ಕಡೆ ನಮ್ಮ ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಎಲ್ಲ ಸೇರ್ಕೊಂಡು ನಾಮಿನೇಷನ್ಸ್ ಅಲ್ಲಿ ಎಲ್ಲಾನು ಹೊರಗೆ ಹಾಕೋ ಪ್ಲಾನ್ ಅನ್ನ ಮಾಡ್ತಾರೆ. ಆ ವಿಡಿಯೋ ಯಾಕೆ ಹಾಕಿಲ್ಲ? ಅವರಿಬ್ರು ಫಿಕ್ಸ್ ಮಾಡ್ಕೊಂಡಿದ್ವಿ, ವಿಡಿಯೋ ಯಾಕೆ ಆಗಲಿಲ್ಲ? ಒಬ್ಬೊಬ್ರಿಗೆ ಒಂದೊಂದು ಮಾಡಿದ್ರು ಗುರು. ನಾನು ಕ್ಲಿಯರ್ ಕಟ್ ಹಾಕಿ ಗೊತ್ತಾಗ್ತಾ ಇತ್ತು. ಬಟ್ ಎಫರ್ಟ್ಸ್ ಅಂತ ಬಂದಾಗ ಹನುಮಂತಾಗೆ ನೆನ್ನೆ ಅಪ್ರಿಷಿಯೇಟ್ ಮಾಡಿದ್ರು, ಸೂಪರ್. ಬಟ್ ಆದ್ರೆ ಬೇರೆಯವರು ಇದ್ರು ಗುರು, ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು. ಸುದೀಪ್ ಅಣ್ಣ ಎಫರ್ಟ್ಸ್ ಹಾಕಿರೋರ್ನ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು. ಯಾಕೆ ಮೋಕ್ಷಿತ್ ಅವ್ರು ಇರ್ಲಿಲ್ವಾ? ಯಾಕಂದ್ರೆ ಇಲ್ಲಿ ನಮ್ಮ ಯಾರು ಮಂಜಣ್ಣ ಇರ್ಲಿಲ್ವಾ? ಎಷ್ಟು ಎಫರ್ಟ್ ಹಾಕಿದ್ರು ಮಂಜಣ್ಣ ಕೂಡ. ಸೋತಿರ್ಬೋದು, ಬಟ್ ಎಫರ್ಟ್ಸ್ ಇಂಪಾರ್ಟೆಂಟ್ ಅಲ್ವಾ?
ಎಫರ್ಟ್ಸ್ ಬಗ್ಗೆ ಯಾರು ಮಾತಾಡಲ್ಲ ಅಲ್ವಾ. ಭವ್ಯ ಅವ್ರು ಕೂಡ ಗುರು ಆ ಗೂಟದ ಮೇಲೆ ನಿಂತಿದ್ರು ಕೂಡ ಜಸ್ಟ್ ಎಷ್ಟೊತ್ತು ನಿಂತಿರುತ್ತೆ ಗುರು, ಮಿಕ್ಕಿರೋ ವೆಯ್ಟ್ ಎಲ್ಲ ಜೆನ್ಯೂನ್ ಆಗೇ ಎತ್ತಿದ್ದಾರೆ ತಾನೆ. ಅಟ್ಲೀಸ್ಟ್ ಅದಕ್ಕಾದ್ರೂ ಒಂದು ಅಪ್ರಿಷಿಯೇಟ್ ಮಾಡ್ಬೇಕಾಗಿತ್ತಲ್ವಾ. ನಿಜವಾಗ್ಲೂ ಒಂದೊಂದು ಥರ ಮಾಡಿದ್ರು ಬಿಗ್ ಬಾಸ್ ಅಂತ ನನಗನ್ನಿಸ್ತು ಗುರು. ಕ್ಲಿಯರ್ ಆಗಿ ಕ್ಲಾರಿಟಿ ಇಲ್ಲ ಎಪಿಸೋಡಲ್ಲಿ, ಕ್ಲಮ್ಸಿನೆಸ್ ಆಗಿ ಮಾತಾಡಿದ್ರು ಅಂತ ಅನಿಸ್ತು. ಅದಾದ್ಮೇಲೆ ಗೌತಮಿ ಮತ್ತೆ ಮಂಜಣ್ಣ ಇಬ್ರು ವಿಡಿಯೋ ಹಾಕಿ ಅವ್ರು ಕೊಟ್ಟ ಮಾತು ಮೇಲೆ ನಿಂತಿಲ್ಲ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅಂದ್ರೆ ಏನೇ ಹೇಳಿದ್ರು ಕೂಡ ಸುದೀಪ್ ಅಣ್ಣ ಅದು ಬಿಗ್ ಬಾಸ್ ಹೇಳಿರೋದು ಅಂತ ಅಂದ್ಕೊಳ್ಳಿ. ಬಿಗ್ ಬಾಸ್ ಕ್ಲಿಯರ್ ಆಗಿ ಹೇಳಿದ್ರು. ಕೆಲವರೆಲ್ಲ ಕಾಮೆಂಟ್ ಮಾಡ್ತಾ ಇದ್ರು ವಿಕ್ಕಿದು ಮತ್ತೆ ಭವ್ಯದು ಯಾಕೆ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು. ಗುರು ಅದು ಅವರಿಂದ ಅವ್ರ ಗೇಮ್ಗೆ ಏನು ಎಫೆಕ್ಟ್ ಆಗಿಲ್ಲ ಗುರು. ವಿಕ್ಕಿ ಮತ್ತೆ ಭವ್ಯ ಇಬ್ರು ಬಾಂಡಿಂಗ್ ಇಂದ ಅವ್ರ ಗೇಮ್ಗೆ ಏನು ಎಫೆಕ್ಟ್ ಆಗಿಲ್ಲ. ಅವ್ರ ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಮಂಜಣ್ಣ ಗೌತಮಿ ತರ ಅಷ್ಟೊಂದು ಇದರಲ್ಲಿ ಇದು ಮಾಡಿಲ್ಲ ಅನ್ನೋದು ನನ್ನ ಒಪಿನಿಯನ್ ಗುರು. ನಿಮ್ಗೇನು ಅನ್ನಿಸ್ತು ಅಂತ ವಿಡಿಯೋ ಕೆಳಗಡೆ ಜೆನ್ಯೂನ್ ಆಗಿ ಕಾಮೆಂಟ್ ಮಾಡಿ ಗುರು. ನನಗೇನು ಅನ್ನಿಸ್ತು ಅಂತ ರಿವ್ಯೂ ಅಲ್ಲಿ ಕ್ಲಿಯರ್ ಕಟ್ ಆಗಿ ಜೆನ್ಯೂನ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ವಿಡಿಯೋದಲ್ಲಿ ಅಗೈನ್ ಹೇಳ್ತಾ ಇದ್ದೀನಿ, ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಅಷ್ಟೇ. ನನ್ನ ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗಬೇಕು ಅಂತ ಏನೂ ಇಲ್ಲ ಗುರು. ಸ್ಟಾರ್ಟಿಂಗ್ ಅಲ್ಲೇ ಹನುಮಂತಣ್ಣಗೆ ಅಪ್ರಿಷಿಯೇಷನ್ ಶುರುವಾಗುತ್ತೆ. ಡಿಸರ್ವ್ ಹನುಮಂತಣ್ಣ. ಯಾಕೆ ಅಂತಂದ್ರೆ ಚೆನ್ನಾಗಿ ಎಫರ್ಟ್ಸ್ ಹಾಕಿ ಟಾಸ್ಕ್ ಅನ್ನು ಆಡಿದ್ದಾರೆ ಸೂಪರ್ ಆಗಿ. ಎಷ್ಟು ಹೇಳಿದ್ರು ಹನುಮಂತಣ್ಣ ಬಗ್ಗೆ ಕಡಿಮೆ. ಹನುಮಂತಣ್ಣ ಬಗ್ಗೆ ಕೂಡ ಮಾತಾಡೋರು ಇರ್ತಾರೆ. ಯಾಕಂತಂದ್ರೆ ಬ್ಲೈಂಡ್ ಫಾಲೋವರ್ಸ್ ಇರ್ತಾರೆ, ಬೇರೆಯವ್ರಿಗೆ ಏನು ಮಾಡೋಕ್ಕಾಗಲ್ಲ. ಎಷ್ಟು ಹೇಳಿದ್ರು ಕೂಡ ನೀನು ಅವನ ಪರ ಇಲ್ಲ ಇವ್ರ ಪರ ಅಂತ ನೆಗೆಟಿವ್ ಮಾಡೋರು ಇದ್ದೇ ಇರ್ತಾರೆ. ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬಾರ್ದು ಗುರು. ನಮ್ಗೇನು ಅನಿಸುತ್ತೋ ಅದನ್ನ ಹಾನೆಸ್ಟ್ ಆಗಿ ಮಾತಾಡ್ಬೇಕಷ್ಟೇ. ಸೂಪರು, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಟೂ ಗುಡ್ ಅಂತ ಹೇಳ್ಬೇಕು. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಡೈರೆಕ್ಟ್ ವಿಡಿಯೋಗಳಿಂದ ಸ್ಟಾರ್ಟ್ ಆಗುತ್ತೆ. ಹುಷಾರ್ ಬುದ್ಧಿಯ ನೋಡ್ಕೊಂಡು ಮಾತಾಡು ಅಂತ ಅಂದ್ಬಿಟ್ಟು ರಜತ್ ಅವ್ರದ್ದು ಬಿಟಿ ನಾಮಿನೇಷನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಗುರು. ಇಲ್ಲಿ ನಾನು ಅವತ್ತೇ ಹೇಳಿದ್ದೆ ಕ್ಲಿಯರ್ ಕಟ್ ಆಗಿ, ಅಲ್ಲಿ ಬಯಾಸ್ಡ್ ಆಗೇ ಮಾಡಿದ್ರು ಅಂತ ನಾನು ಕ್ಲಿಯರ್ ಕಟ್ ಆಗಿ ಹೇಳಿದೆ. ಬಟ್ ಅವತ್ತು ಎಲ್ಲ ಮಾಡಿದ್ದು ರೈಟು ಅಂದ್ರು. ಬಟ್ ಇವತ್ತು ಕ್ಲಾರಿಟಿ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಹಾಕಿ ಕ್ಲಿಯರ್ ಆಗಿ ಇದು ಮಾಡಿದ್ರು. ಬಟ್ ರಜತ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಗುರು. ರಜತ್ ಏನೇ ಇದ್ರು ಕೂಡ ಅವ್ರು ಸ್ಟ್ಯಾಂಡ್ ತಗೊಂಡು ಸುದೀಪ್ ಅಣ್ಣ ಮುಂದೆನೇ ಡೈರೆಕ್ಟ್ ಆಗಿ ಮಾತಾಡಿದ್ರಲ್ವಾ, ತಪ್ಪಾಗಿದ್ರು ಕೂಡ ಸ್ಟ್ಯಾಂಡ್ ತಗೊಂಡು ಮಾತಾಡಿದ್ರಲ್ವಾ, ನಾನು ಅದಕ್ಕೆ ಅಪ್ರಿಷಿಯೇಟ್ ರಜತ್ಗೆ. ನಿಜವಾಗ್ಲು ಆ ಧೈರ್ಯ ಬೇರೆ ಯಾರಿಗೂ ಇಲ್ಲ. ಅದೇ ಭವ್ಯ ಗಳಗಳಗಳಗಳೇ ಹತ್ಬಿಟ್ರು. ಮಾತಾಡ್ಬೇಕಾಗಿತ್ತು ಗುರು ಅಲ್ವಾ. ವಿನ್ನರ್ ಕ್ವಾಲಿಟೀಸ್ ಇನ್ನು ಹೆಂಗ್ ಬರುತ್ತೆ ಹೇಳಿ. ಮಾತಾಡಬೇಕು. ತಪ್ಪಾಗೋಗಿದೆ, ಏನು ಮಾಡೋಕ್ಕಾಗಲ್ಲ, ತಿದ್ಕೊಂಡು ಮುಂದೆ ಹೋಗ್ಬೇಕಷ್ಟೇ. ರಜತ್ತು ವಿಟಿಗಳಾಗ್ತಾರೆ, ಆ ನಾಮಿನೇಷನ್ಸ್ ವಿಟಿ ಹಾಕಿ ಮಾತಾಡ್ತಾರೆ, ಟೂ ಗುಡ್. ಬಟ್ ಆದ್ರೆ ಇಲ್ಲಿ ಮಂಜಣ್ಣ ಮತ್ತೆ ತ್ರಿವಿಕ್ರಮು ಅವ್ರು ಮಾತಾಡ್ಕೊಂಡಿದ್ದು ವಿಟಿನೂ ಹಾಕಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅವ್ರಿಗೂ ಕ್ಲಾಸ್ ತಗೋಬೇಕಾಗಿತ್ತು. ಇನ್ನಿರೋದು 2 ವಾರ. ಕ್ಲಿಯರ್ ಕಟ್ ಆಗಿ ಒಬ್ರಿಗೆ ಹೇಳದೆ ಇದ್ರೆ ಅದು ಅನ್ಫೇರ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಈ ವಾರ ಹೆಂಗಿತ್ತು ಅಂತ ಅಂದ್ಬಿಟ್ಟು ಫಾರ್ಮಾಲಿಟೀಸ್ಗೆ ಎಲ್ಲಾನು ಒಂದ್ ಕಡೆಯಿಂದ ಕೇಳ್ತಾರೆ. ಎಲ್ಲರೂ ಚೆನ್ನಾಗಿತ್ತು ಇನ್ನೇನು ಹೇಳ್ತಾರೆ ಅಲ್ವಾ, ಎಲ್ಲ ಚೆನ್ನಾಗಿತ್ತು ಅಂತಾನೆ ಹೇಳ್ತಾರೆ. ಯಾರಾದ್ರೂ ಚೆನ್ನಾಗಿಲ್ಲ ಅಂತ ಹೇಳ್ತಾರ? ಯಾರು ಹೇಳಲ್ಲ, ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಹೇಗೇನ್ ಹನುಮಂತಣ್ಣ ಕಡೆ ಬರ್ತಾರೆ. ಹನುಮಂತಣ್ಣ ಒಂದು ಪಾಠ, ಒಂದು ಲೆಸನ್ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಒಂದು ಆಮೆ ಎಕ್ಸಾಂಪಲ್ ತಗೊಂಡು ಕ್ಲಿಯರ್ ಆಗಿ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಗುರು. ಟೂ ಗುಡ್ ಅದು ನಿಜವಾಗ್ಲು. ಯಾಕಂತಂದ್ರೆ ಕೆಲವೊಂದು ಅಂಶಗಳು ನೆನ್ನೆ ಹನುಮಂತಣ್ಣ ವಿಚಾರದಲ್ಲಿ ಸುದೀಪ್ ಅಣ್ಣ ಹೇಳಿದ ಮಾತುಗಳು ಕರೆಕ್ಟ್ ಆಗೇ ಇತ್ತು. ಯಾಕೆ ಅಂತಂದ್ರೆ ನಮ್ಮ ಲೈಫಲ್ಲೂ ಕೂಡ ಅಷ್ಟೇ ಅದನ್ನ ಅಳವಡಿಸ್ಕೊಂಡ್ರೆ ತುಂಬಾ ಸಖತ್ತಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್. ಯಾಕೆ ಅಂತಂದ್ರೆ ನಾವು ಏನೇ ಒಂದು ವಿಚಾರ ಮಾಡಬೇಕು ಅಂತಂದ್ರೆ ಕ್ಲಮ್ಸಿನೆಸ್ ಆಗಿ ಡಿಸಿಷನ್ ತಗೊಳ್ದೆ ಆತರ ಪಟ್ಟು ಮಾಡಿದ್ರೆ ಏನೂ ಆಗಲ್ಲ ಗುರು. ಕಾಮ್ ಅಂಡ್ ಕಂಪೋಸ್ ಆಗಿ ಮಾಡ್ಕೊಂಡೋದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ರಿಸಲ್ಟು ಸಿಗುತ್ತೆ ಅನ್ನೋದು ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್ ನಮ್ಮ ಹನುಮಂತಣ್ಣ. ಹನುಮಂತಣ್ಣ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಗುರು. ನಿಜವಾಗ್ಲು ಸೂಪರ್ ಅಂತ ಹೇಳಬೇಕು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಉಸ್ತುವಾರಿ ಬಗ್ಗೆ ಬರ್ತಾರೆ. ಉಸ್ತುವಾರಿ ಬಗ್ಗೆ ಬಂದು ಕ್ಲಿಯರ್ ಕಟ್ ಆಗಿ 3 ವಿಡಿಯೋಗಳು ಹಾಕ್ಬಿಡ್ತಾರೆ. ಒಂದು ಬಂದು ಆ ಬಲೂನ್ ಅಲ್ಲಿ ಭವ್ಯ ಅವರು ಟಬ್ಬನ್ನ ಇಟ್ಟಿದ್ದು, ಚೈತ್ರ ಅವರು ತಳ್ಳಿರೋದನ್ನೆಲ್ಲ ಮಾತಾಡಕ್ ಹೋಗಲ್ಲ. ಅದರಲ್ಲಿ ಬರೀ ಭವ್ಯ ಅವ್ರ ಬಗ್ಗೆ ಮಾತ್ರ ಬೇಕಾಗಿತ್ತು, ಭವ್ಯ ಅವ್ರ ಬಗ್ಗೆ ಮಾತಾಡ್ತಾರೆ. ಅದಾದ್ಮೇಲೆ 2 ಕೈಯಲ್ಲಿ ಆ ಜಾರನ್ನ ಇಟ್ಕೊಂಡಿದ್ದು, ನೀರಿನ ಜಾರನ್ನ ಇಟ್ಕೊಂಡಿದ್ದು, ಅದ್ರ ಬಗ್ಗೆ ಮಾತಾಡ್ತಾರೆ. ಗೂಟದ ಮೇಲೆ ಇಟ್ಕೊಂಡಿದ್ದು ಅದ್ರ ಬಗ್ಗೆ ಮಾತಾಡ್ತಾರೆ. ಗುರು ನನಗೇನು ಅನಿಸ್ತು ಇಲ್ಲಿ ಅಂತಂದ್ರೆ ಆ ಕೈ ಜಾರಲ್ಲಿ ಇಟ್ಕೊಂಡಿದ್ದು ಅದು ಫೇರೆ ಅಂತ ನನಗೆ ಅನಿಸ್ತು ಗುರು. ಯಾಕೆ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಇದ್ರು, ಅದು ಕ್ಲಮ್ಸಿನೆಸ್ ಆಯ್ತು. ಆ ರೂಲ್ಸ್ ಅನ್ನ ಅವ್ರು ಫಿಕ್ಸ್ ಮಾಡ್ಕೊಳಕ್ ಆಗ್ಲಿಲ್ಲ. ಬಟ್ ಭವ್ಯ ಅವ್ರದ್ದು ಒಂದು ಮಿಸ್ಟೇಕ್ ಇತ್ತು. ಏನು ಅಂತಂದ್ರೆ ಫೌಲ್ ಅಂತ ಹೇಳಿದ್ಮೇಲೆ ನಿಂತು ಬಿಡ್ಬೇಕಾಗಿತ್ತು. ಬಿದ್ದೋದ್ರು ಪರವಾಗಿಲ್ಲ, ನಿಂತು ಬಿಡ್ಬೇಕಾಗಿತ್ತು. ಬಟ್ ಅವ್ರು ನಿಂತ್ಕೊಂಡಿಲ್ಲ, ಓಡಾಡ್ತಾ ಇದ್ರು, 2 ಕೈಲಿ ಇಟ್ಕೊಂಡಿದ್ರು, ಅದು ಮಿಸ್ಟೇಕ್ ಆಯ್ತು. ಬಟ್ ಅವ್ರ ಸ್ಟೇಟ್ಮೆಂಟ್ ಕೇಳಿದಾಗ ಸುದೀಪ್ ಅಣ್ಣ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕು. ಅವ್ರ ಸ್ಟೇಟ್ಮೆಂಟ್ ನ ಅವರೇ ಕಾಂಟ್ರಡಿಕ್ಟ್ ಮಾಡ್ಕೊಂಡು ಕೊನೆಗೆ ಕಣ್ಣಲ್ಲಿ ನೀರು ಹಾಕೊಂಡ್ರೆ ಒಂಥರ ಬೇಜಾರಾಗುತ್ತೆ ಗುರು. ನಿಜವಾಗ್ಲು ಭವ್ಯ ಅವರು ಸ್ಟ್ರಾಂಗ್ ಅಂತ ನಾನೇ ಎಷ್ಟು ಸಲ ಹೇಳಿದ್ದೀನಿ
ಗೇಮ್ ಅಂತ ಬಂದಾಗ ಸ್ಟ್ರಾಂಗ್ ಆಗಿ ಆಡ್ತಾರೆ. ಬಟ್ ಯಾಕೆ ಈ ಥರ ಮಾತು ಅಂತ ಬಂದಾಗ ಇಷ್ಟೊಂದು ವೀಕ್ ಯಾಕೆ? ನೀವೇ ಕಾಮೆಂಟ್ ಮಾಡಿಯಪ್ಪ, ನಿಮ್ಗೆ ಏನು ಅನಿಸ್ತು ಅಂತ ನಿಜವಾಗ್ಲು. ಅದೆಲ್ಲ ಆದಮೇಲೆ ನೆಕ್ಸ್ಟು ಇದು ಬರುತ್ತೆ, ಬಲೂನ್ ಟಾಸ್ಕಲ್ಲಿ ಬರ್ತಾರೆ. ಆ ಟಬ್ ಬೆಳೆದಿರೋದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಬಟ್ ಆದರೆ ಅಲ್ಲಿ ಚೈತ್ರ ಕೈಯಲ್ಲಿ ಥರ ಬಾಲ್ ತಳ್ಳಿರೋದು ಮಾತ್ರ ಯಾರೂ ಮಾತಾಡಲ್ಲ. ಯಾಕಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಚೈತ್ರ ಮನೆಗೆ ಕಳಿಸ್ತಾ ಇದೀವಿ ಅಂತ. ಅದಕ್ಕೆ ಆ ಟಾಪಿಕ್ನ ಅಲ್ಲೇ ಬಿಟ್ಟಿರ್ತಾರೆ, ಯಾಕೆ ನೆಗೆಟಿವ್ ಮಾಡಿ ಕಳಿಸೋದು ಅಂತ. ನಾನು ನೆನ್ನೆನೇ ಹೇಳಿದ್ದೆ, ಉತ್ತಮ ಕೊಟ್ಟಾಗ ಹೇಳಿದ್ದೆ ಚೈತ್ರ ಮನೆಗೆ ಹೋಗ್ತಾರೆ ಅಂತ. ಏನು ಪರ್ಫಾರ್ಮೆನ್ಸ್ ಇಲ್ಲದೆ ಉತ್ತಮ ಕೊಟ್ಟಾಗ ಇನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ಹೇಳು? ಅದಕ್ಕೂ ಒಬ್ಬ ಪುಣ್ಯಾತ್ಮ ಕಾಮೆಂಟ್ ಮಾಡಿದ್ದ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಕೊನೆಯದಾಗಿ ಆ ಗೂಟದ ಮೇಲೆ ಇದ್ದಿದ್ದು ಅದು ಮಾತ್ರ ಕ್ಲಿಯರ್ ಕಟ್ ಆಗಿ ಮಿಸ್ಟೇಕ್ ಗುರು. ರಜತ್ದು ನಾನು ಅವತ್ತು ಹೇಳಿದ್ದೆ, ಕ್ಲಿಯರ್ ಕಟ್ ಮಿಸ್ಟೇಕ್. ಏನು ಮಾಡೋಕ್ಕಾಗುತ್ತೆ ನಿಮ್ಮ ಇದ್ರೆ ಅಂತಂದರೆ ಫೋನ್ ಕೊಟ್ಟು ಔಟ್ ಮಾಡಬೇಕಾಗಿತ್ತು. ಅಟ್ಲೀಸ್ಟು ಇಲ್ಲಿ ರಜತಿಂದ ಭವ್ಯ ಎಫರ್ಟ್ಸ್ ಕೂಡ ಹಾಳಾಯ್ತು ಗುರು. ನಿಜವಾಗ್ಲು ಭವ್ಯ ಎಫರ್ಟ್ಸ್ ಕೂಡ ಬೆಲೆ ಸಿಗಲಿಲ್ಲ. ಒಬ್ಬರು ಮಾಡಿದ ತಪ್ಪಿಗೆ ಎಲ್ಲರಿಗೂ, ಇಡೀ ಮನೇಲಿ ಯಾರ ಎಫರ್ಟ್ಸ್ಗೂ ಬೆಲೆ ಸಿಗಲಿಲ್ಲ. ಆ ಥರ ಆಯ್ತು ಅಷ್ಟೇ. ನಿಮ್ಗೆ ಏನು ಅನ್ನಿಸ್ತು ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ಅದೆಲ್ಲ ಆದಮೇಲೆ ಹೇಳ್ತಾರೆ ರಜತ್ಗೆ ಇಡೀ ವಾರ ಒಂದು ಪ್ಯಾಟ್ರನ್ ಥರ ಇತ್ತು, ನೀವು ಭವ್ಯನ ಗೆಲ್ಸೋ ಇದರಲ್ಲೇ ನೀವು ನೋಡ್ತಾ ಇದ್ರಿ ಅಂತ ಕ್ಲಿಯರ್ ಆಗಿ ಎವಿಡೆಂಟ್ ಕಾಣ್ತಾ ಇತ್ತು. ನಾನು ಹೇಳ್ತಾ ಇದ್ರೆ ನಿನ್ಗೆ ಏನು ಮಾಡಿದ್ರು ರಜತಲ್ಲಿ ಮಿಸ್ಟೇಕ್ ಹುಡ್ತೀಯಾ, ರಜತ್ ಅನ್ನೋದ್ರೆ ನಿನ್ಗೆ ಇಷ್ಟ ಇಲ್ಲ, ಇದೇ ಮಾತುಗಳೇ. ಏನು ಮಾಡೋಕ್ಕಾಗಲ್ಲ ಗುರು, ಬ್ಲೈಂಡ್ ಇರ್ತಾರೆ ಫಾಲೋ ಮಾಡಿಕೊಂಡು. ಅವ್ರು ಏನು ಮಾಡಿದ್ರು, ಅವ್ರ ಕಂಟೆಸ್ಟೆಂಟ್ ಏನು ಮಾಡಿದ್ರು ಸರಿನೇ ಗುರು. ನ್ಯೂಟ್ರಲ್ ಆಗಿ ನಿಂತು ಯೋಚನೆ ಮಾಡಬೇಕು, ಗೇಮ್ನ ಗೇಮ್ ಆಗಿ ನೋಡಬೇಕು. ಅಭಿಮಾನ ಎಲ್ಲರಿಗೂ ಇರುತ್ತೆ ಗುರು, ಯಾರಿಗಿರಲ್ಲ ಅಭಿಮಾನ. ಇವಾಗ ಸುದೀಪ್ ಅಣ್ಣ ಅಂದ್ರೆ ನನಗೂ ತುಂಬ ಅಭಿಮಾನ ಇದೆ. ಬಟ್ ಸುದೀಪ್ ಅಣ್ಣ ಇವಾಗ ಏನಾದರೂ ಒಂದು ವಿಚಾರ ಹೇಳಿದ್ರೆ ಅದೆಲ್ಲ ಕರೆಕ್ಟ್ ಅಂತ ನಾವು ಹೇಳೋಕ್ಕಾಗತ್ತಾ? ಹೇಳೋಕ್ಕಾಗೋದಿಲ್ಲ. ಯಾಕಂತಂದ್ರೆ ಇವಾಗ ನಾನೇ ಹೇಳ್ತಾ ಇದ್ದೀನಿ, ಕೆಲವೊಂದು ಮಾತಾಡಿದ್ರು ಕೆಲವೊಂದು ಮಾತಾಡಿಲ್ಲ ಅಂತ. ಕರೆಕ್ಟಾಗಿ ಜೆನ್ಯೂನ್ ಆಗಿ ಏನು ಅನ್ಸುತ್ತೆ ಅದನ್ನು ಮಾತಾಡಬೇಕು ಅಷ್ಟೇ. ಗೇಮ್ನ ಗೇಮ್ ಆಗಿ ನೋಡ್ಬೇಕಷ್ಟೇ. ಅದು ಬಿಟ್ಟು ಸುಮ್ಮನೆ ಹೇಳ್ಕೊಂಡು ಹೋದ್ರೆ ಏನಿರುತ್ತೆ ಅದರಲ್ಲಿ? ನೋ ಯೂಸ್. ಭವ್ಯಗೆ ಸರಿಯಾಗಿ ಕ್ಲಾಸ್ ತಗೊತಾರೆ ಇಲ್ಲಿ. ಅವ್ರ ಸ್ಟೇಟ್ಮೆಂಟನ್ನು ಅವರೇ ಕಾಂಟ್ರಾಡಿಕ್ಟ್ ಮಾಡಿಕೊಂಡು ಹತ್ಕೊಂಡು, ನನ್ಗೆ ನಿಜವಾಗ್ಲೂ ಲಿಟ್ರಲಿ ಭವ್ಯ ನೋಡಿದ್ರೆ ಸಖತ್ ಬೇಜಾರಾಯ್ತು ಗುರು. ಆ ಭವ್ಯ ಅವ್ರದ್ದು ಹೆಂಗಾಗೋಯ್ತು ಅಂದರೆ, ಎಷ್ಟು ಎಫರ್ಟ್ ಹಾಕಿದ್ರು ಬೆಲೆ ಇಲ್ಲದೆ ಆಗೋಯ್ತು. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ವಂತೆ. ಇನ್ನು ಅವ್ರ ಕಪ್ಪು ಗೆದ್ರು ಬರಲ್ಲ ಗುರು. ಆ ಥರ ನೆನ್ನೆ ಪ್ರೂವ್ ಆಯಿತು ಅವ್ರದ್ದು. ನಿಜವಾಗ್ಲೂ ಧೈರ್ಯವಾಗಿ ಮಾತಾಡ್ಬೇಕು ಗುರು. ಮಾತಾಡಿಲ್ಲ ಅಂತಂದರೆ ಇನ್ನು ಹೆಂಗೆ ಹೇಳಿ? ಅದಕ್ಕೆ ಇನ್ನು ಯಾರಾದರೂ ಹೇಳ್ತಾರ? ಅವ್ರ ಗೇಮ್ ಬಗ್ಗೆ ಅವ್ರು ಪ್ರೊಟೆಕ್ಟ್ ಮಾಡ್ಕೋಬೇಕು, ಮಾತಾಡಬೇಕು. ಇಲ್ಲ ಪೌಲ್ ಆಗಿದೆಯಾ, ಈ ಥರ ಎಲ್ಲ ಈ ಥರ ಮಿಸ್ಟೇಕ್ ಆಗಿದೆ ಅಂತ ಒಪ್ಕೊಬಿಡ್ಬೇಕು. ಏನು ಇಲ್ಲದೆ ಮಾತಾಡೋಕ್ಕಾಗದೆ ಅವ್ರ ಸ್ಟೇಟ್ಮೆಂಟ್ನ ಅವರೇ ಕಾಂಟ್ರಾಡಿಕ್ಟ್ ಮಾಡ್ಕೊಂಡು ಹತ್ಕೊಂಡ್ರೆ ಚೆನ್ನಾಗಿರಲ್ಲ ಗುರು. ನಿಜವಾಗ್ಲೂ ಒಂಥರ ಇರುತ್ತೆ. ಅದೆಲ್ಲ ಆದಮೇಲೆ ಚೈತ್ರ ಅವ್ರಿಗೆ ಉತ್ತಮ ಕೊಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಬೇಕಾಗೆ ನಾಮಿನೇಷನ್ಸ್ ಅಂದರೆ ಫಸ್ಟ್ ಗೇಮಿಂದ ಆಚೆ ಇಟ್ರಿ ಅಂತ ಅವ್ರಿಗೆ ಉತ್ತಮ ಕೊಡ್ತಾರೆ ಅಂತ ಡೈರೆಕ್ಟಾಗಿ ಕೇಳ್ತಾರೆ. ಬಟ್ ಅವರೆಲ್ಲ ಶುಗರ್ ಕೋಟೆಡ್ ಆನ್ಸರ್ಸ್ ಬ್ರೋ. ನಾನು ನೆನ್ನೆನೇ ಹೇಳಿದ್ದೆ, ಕ್ಲಿಯರ್ ಚೈತ್ರ ಮನೆಗೆ ಹೋಗ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಉತ್ತಮ ಕೊಟ್ಟು ಪಾಸಿಟಿವ್ ನೋಟಲ್ಲಿ ಚೈತ್ರ ಅವರನ್ನು ಕಳಿಸ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಮಂಜಣ್ಣ ಮತ್ತು ಗೌತಮಿ ವಿಚಾರದಲ್ಲಿ ಕ್ಲಾಸ್ ತಗೊತಾರೆ. ಮಂಜಣ್ಣ ನೋಡಿ ಗುರು, ನನಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ, ಮಂಜಣ್ಣ ಬಿಗ್ ಬಾಸ್ ಹೇಳಿದ ಕಂಟೆಸ್ಟೆಂಟು, ಹೇಳಿ ಮಾಡಿಸಿದ್ದು ಕಂಟೆಸ್ಟೆಂಟು. ಗೇಮ್ ಅಂತ ಬಂದಾಗ 100% ಕೊಡ್ತಾರೆ. ಬಟ್ ಅದು ಎಫರ್ಟ್ಸ್ ಮಾತ್ರ ಸೂಪರ್ ಆಗಿರುತ್ತೆ. ಬಟ್ ಅದು ರೈಟ್ ವೇಲ್ ಇದೆಯಾ ರಾಂಗ್ ವೇಲ್ ಇದೆಯಾ ಅನ್ನೋದು ಇಂಪಾರ್ಟೆಂಟು ಒಂದು. ಇನ್ನೊಂದು, ಗೌತಮಿ ಅವ್ರ ಜೊತೆ ತುಂಬ ಜಾಸ್ತಿ ಇದಾಗೋಗಿದ್ದಾರೆ ಗುರು, ಅಡಿಕ್ಟ್ ಆಗೋಗಿದ್ದಾರೆ ಅವ್ರ ಫ್ರೆಂಡ್ಶಿಪ್ಗೆ. ಅದು ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಈ ಕಡೆ ವಿಡಿಯೋಸ್ ಹಾಕಿ ಇದು ಮಾಡಿದಾಗ ತುಂಬ ಬೇಜಾರಾಯಿತು ನನಗೆ. ಇಬ್ಬರು ಅವ್ರು ಇದ್ರ ಮೇಲೆ ಅವ್ರು ನಿಂತ್ಕೊಂಡಿಲ್ಲ. ಲಾಸ್ಟ್ ವೀಕು ಹೇಳಿದ್ರು, ನಾನು ವಾರ ಪೂರ್ತಿ ಹೇಳ್ತಾ ಇದ್ದೆ. ಬಟ್ ಅದೇ ರೀತಿ ಈ ಕಡೆ ವಿಕ್ರಮ್ದು ಹಾಕಿಲ್ಲ ಅಂತ ಕೇಳ್ತಾ ಇದ್ರು ಗುರು. ವಿಕ್ಕಿದು ಭವ್ಯದಿಂದ ಅವ್ರ ಗೇಮ್ ಎಲ್ಲೂ ಡ್ಯಾಮೇಜ್ ಆಗಲಿಲ್ಲ. ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ, 90% ಅವ್ರ ಗೇಮ್ ಚೆನ್ನಾಗೇ ಆಡ್ಕೊಂಡು ಬಂದಿದ್ದಾರೆ. ಬಟ್ ಅವ್ರ ಫ್ರೆಂಡ್ಶಿಪ್ಪಿಂದ ಏನಾದರೂ ಡ್ಯಾಮೇಜ್ ಆಗ್ತಾ ಇದೆಯಾ? ಲಾಸ್ಟ್ ಕೊನೆ ವೀಕಲ್ಲಿ ವಿನ್ನರ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಆವಾಗ ಡ್ಯಾಮೇಜ್ ಆಗುತ್ತೆ ಅಷ್ಟೇ. ಈಗೆಲ್ಲ ಏನು ಡ್ಯಾಮೇಜ್ ಆಗಲ್ಲ ಅದು. ಅದೆಲ್ಲ ಆದಮೇಲೆ ನೆಕ್ಸ್ಟು ಭವ್ಯನ ಸೇಫ್ ಮಾಡ್ತಾರೆ. ಭವ್ಯನ ಸೇಫ್ ಮಾಡಿಬಿಟ್ಟು ಎಗೈನ್ ಒಂದು ವಿಡಿಯೋ ಹಾಕ್ತಾರೆ. ಹನುಮಂತಣ್ಣಗೆ ಅಂದರೆ ಆ ಟಾಸ್ಕಲ್ಲಿ ದೇಶಪೂರ್ವಕವಾಗಿ ಹೊಡೆದಿಲ್ಲ, ಬಟ್ ಹೊಡೆದಿದ್ದಾರೆ. ಹೊಡೆದ್ರು ಕೂಡ ಅದು ಮಿಸ್ಟೇಕೆ. ನಾನು ಮೊನ್ನೆ ಕ್ಲಾರಿಟಿ ಕೊಟ್ಟಿದ್ದೆ. ಫಸ್ಟು ನಾನು ಟಾಸ್ಕಲ್ಲಿ ಆಗೋದು ಅದೆಲ್ಲ ಕಾಮನ್ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಕೊನೆಗೆ ಇಲ್ಲ, ಯಾರು ಮಾಡಿದ್ರು ಮಿಸ್ಟೇಕೆ ಅಂತ ಅಂದ್ಬಿಟ್ಟು ನಾನೇ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ ನೀಟಾಗಿ. ಬಟ್ ಅದನ್ನು ಒಂದು ಕ್ಲಾರಿಟಿ ಕೊಟ್ಟು ಅಲ್ಲಿ ಅವ್ರು ಹೇಳ್ತಾರೆ, ಸುದೀಪ್ ಅಣ್ಣ ಏನು ಹನುಮಂತಣ್ಣ ಆಗಿದ್ದಕ್ಕೆ ನಾವು ಬಿಟ್ಟಿದ್ದೀವಿ, ಹನುಮಂತಣ್ಣ ಬಿಟ್ಟಿದ್ದಾನೆ, ಇಲ್ಲ ಅಂತಂದಿದ್ರೆ ಬೇರೆಯವ್ರು ಆಗಿದ್ದಿದ್ರೆ ನೀವು ಆಚೆ ಹೋಗ್ತಾ ಇದ್ರಿ ಅಂತಂದ್ಬಿಟ್ಟು. ಗುರು ಇಲ್ಲಿ ಅವರು ಕ್ಲಿಯರ್ ಆಗಿ ಒಬ್ರಿಗೊಂದೊಂದು ಮಾತಾಡಬಾರ್ದು ಗುರು. ನೋಡಿ, ಈಗ ಇವ್ರಿಗೇನೋ ಪನಿಷ್ಮೆಂಟ್ ಕೊಟ್ಟು ಜೈಲಿಗೆ ಕಳಿಸಿದ್ರು, 1 ಡೇ ಜೈಲಿಗೆ. ಬಟ್ ಅದೇ ಇಲ್ಲಿ ಏನಾಯಿತು, ಮಂಜಣ್ಣಗೆ ಏನಾಯಿತು, ಕುತ್ತಿಗೆ ಎಲ್ಲ ಹಿಡ್ದಿದ್ರು, ಹೆಂಗೆ ಓವರ್ ಫಿಸಿಕಲ್ ಆಗಿ ಆಡಿದ್ರು. ಬಟ್ ಅವರು ನಾನು ಕುತ್ತಿಗೆನೇ ಹಿಡಿದಿಲ್ಲ ಅನ್ನೋ ಥರ ಮಾತಾಡಿದ್ರು. ಬರೀ ಅವ್ರದ್ದೆಲ್ಲ ಮಾತಲ್ಲೇ ಮುಗಿಸಿದ್ರು. ಇಲ್ಲಿ ಒಬ್ರಿಗೊಂದೊಂಥರ ಇದು ಮಾಡ್ತಾರೆ. ಬಿಗ್ ಬಾಸ್ ಈಕ್ವಾಲಿಟಿಯಾಗಿ ಮಾಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನ್ನಿಸ್ತು ಗುರು. ಪನಿಷ್ಮೆಂಟ್ಗಳಲ್ಲೂ ಅಷ್ಟೇ ಪಾರ್ಶಾಲಿಟಿ ಮಾಡ್ತಾರೆ ಗುರು. ಲಾಸ್ಟ್ ಟೈಮ್ ಜೈಲಿಂದ ತ್ರಿವಿಕ್ರಮ್ ಮತ್ತು
ಚೈತ್ರ ಅವರು ಆಚೆ ಬಂದಿದ್ರು. ಅದಕ್ಕೆ ಪನಿಷ್ಮೆಂಟ್ ಕೊಡ್ತೀವಿ ಅಂತ ಬಿಗ್ ಬಾಸ್ ಟೀಮಿಂದ ಸುದೀಪ್ ಅಣ್ಣನೇ ಹೇಳಿದ್ರು. ಏನು ಪನಿಷ್ಮೆಂಟ್ ಕೊಟ್ಟರು ಗುರು? ನಿಮ್ಗೆ ಏನಾದರೂ ನೆನಪಿದ್ರೆ ಕಾಮೆಂಟ್ ಮಾಡಿ ಗುರು. ನನಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಕಡಿಮೆ, ಜ್ಞಾಪಕ ಇದ್ರೆ ನಿಮಗೆ ಏನು ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ಲಾಸ್ಟಲ್ಲಿ ಮಂಜಣ್ಣಗೆ ಒಂದು ಸ್ವಲ್ಪ ಮತ್ತೆ ಸ್ಟಾರ್ಟ್ ಮಾಡಿ ಎಲ್ಲ ಕ್ಲಾಸನ್ನು ತಗೊಂಡು ಕ್ಲಿಯರಾಗಿ ನಿಮಗೆ ಬಿಟ್ಟಿದ್ದಪ್ಪ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ ಗುರು. ಓವರ್ ಆಲ್ ಎಪಿಸೋಡ್ ನೋಡಿದಾಗ ತುಂಬ ಚೆನ್ನಾಗಿತ್ತು ಎಪಿಸೋಡು, ಬಟ್ ಏಕಪಕ್ಷೀಯವಾಗಿತ್ತು ಎಪಿಸೋಡು ಅಂತ ನನಗನ್ನಿಸ್ತು. ಎಲ್ಲ ಕ್ಲಿಯರಾಗಿ ಟಚ್ ಮಾಡಿ ಕ್ಲಿಯರಾಗಿ ಅಂದರೆ ಮಾತಾಡಿದ್ದೆಲ್ಲ ರೈಟೇ, ಅವರು ಯಾವುದೂ ರಾಂಗ್ ಇಲ್ಲ. ಬಟ್ ಇನ್ನೂ ಕ್ಲಿಯರಾಗಿ ಎಲ್ಲ ವಿಚಾರಗಳನ್ನು ಮಾತಾಡಬೇಕಾಗಿತ್ತು ಅಂತ ನನಗನ್ನಿಸ್ತು. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಗುರು. ನಾನು ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗಬೇಕು ಅಂತ ಏನೂ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.